ಮನೆಯಲ್ಲಿ ಜಗಳ, ನೆಮ್ಮದಿ ಇಲ್ಲ, ಎಷ್ಟೇ ದುಡಿದ್ರೂ ಕೂಡ ಆ ದುಡ್ಡು ಕೈಗೆ ಸೇರ್ತಾ ಇಲ್ಲ. ಹೊರಗಡೆ ಚೆನ್ನಾಗೇ ಇರ್ತೀನಿ, ಮನೆಗೆ ಹೋಗಿದ ತಕ್ಷಣನೇ ನಿಶಕ್ತಿ, ಹುಷಾರೇ ಇಲ್ಲ ಅನ್ನೋ ತರ ಆಗೋದು, ಯಾವ ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ, ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತೇ ಆಗ್ತಾ ಇಲ್ಲ, ಅಸಮಾಧಾನ, ಹೆವಿನೆಸ್, ದುಃಖ, ಮನೆಯಲ್ಲಿ ಒಂಥರ ಎನರ್ಜಿ ಲೋ ಫೀಲ್ ಆಗೋದು. ಹೇಗೆ ಇದನ್ನೆಲ್ಲ ಸರಿ ಮಾಡೋದು? ಯಾಕೆ ಹೀಗಾಗ್ತಾ ಇದೆ? ಮನೆಗೆ ಮಂತ್ರಾಲಯ ಅಂತ ಹೇಳ್ತಾರೆ. ನಮ್ಗೆ ನೆಮ್ಮದಿ ಸಿಗುವಂತ ಒಂದೇ ಒಂದು ಜಾಗ ಅಂದ್ರೆ ಅದು ಮನೆ ಮಾತ್ರ. ಎಸ್, ಎನರ್ಜಿ ಈಸ್ ರಿಯಲ್. ಎಕ್ಸಾಂಪಲ್, ನಾವಿವಾಗ ಯಾರನ್ನಾದ್ರೂ ಮೀಟ್ ಮಾಡಿದ ತಕ್ಷಣ ಇದ್ದಕ್ಕಿದ್ದಂಗೆ ನಮ್ಮ ಎನರ್ಜಿ ಒಂದು ಬೂಸ್ಟ್ ಆಗೋದು, ಅಥವಾ ದೇವಸ್ಥಾನಕ್ಕೆ ಹೋಗಿದ ತಕ್ಷಣ ಒಂದು ಪಾಸಿಟಿವ್ ಎನರ್ಜಿ ನಮ್ಗೆ ಫೀಲ್ ಆಗೋದು, ನಮ್ಗೆ ಬೇಡದೇ ಇರೋ ವಿಷಯ ಕೇಳಿದಾಗ ಇದ್ದಕ್ಕಿದ್ದಂಗೆ ನಮ್ ಎನರ್ಜಿ ಡೌನ್ ಆಗೋದು. ಇದೆಲ್ಲದ್ರಿಂದನೂ ನಮಗ್ ಗೊತ್ತಾಗೋ ವಿಷಯ ಏನ್ ಗೊತ್ತಾ? ನಮ್ಮ ಸುತ್ತಮುತ್ತ ಇರುವಂತ ಎನರ್ಜಿಗೆ ನಮ್ಮ ಮೂಡ್ನ, ನಮ್ಮ ಲೈಫಲ್ಲಿ ನಡೆಯುವಂತ ಎಷ್ಟೊಂದು ಇನ್ಸಿಡೆಂಟ್ಸ್ ನ, ನಮ್ಮ ಡಿಸಿಷನ್ ನ ಆಪರೇಟ್ ಮಾಡುವಂತ ಶಕ್ತಿ ಇರುತ್ತೆ. ಇವಾಗ ಟೆಕ್ನಿಕಲಿ ನಮ್ಮ ಮನೆಯಲ್ಲಿ ಎನರ್ಜಿ ಲೋ ಇದೆಯಾ ಇಲ್ವಾ ಅಂತ ಹೇಗೆ ತಿಳ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದೆ ಕಾಮನ್ ರೆಮಿಡಿ, ಅಂದ್ರೆ ಕಾಮನ್ ಪ್ರಾಕ್ಟೀಸಸ್ ಎಲ್ಲರೂ ಮಾಡೋದು. ಒಂದು ಗ್ಲಾಸ್ ಬೌಲ್ ಅಥವಾ ಲೋಟಕ್ಕೆ ಒಂದು ನಿಂಬೆಹಣ್ಣ ಹಾಕ್ತಾರೆ. ಆ ನಿಂಬೆಹಣ್ಣು ಏನಾದ್ರು ಮುಳುಗೋಯ್ತು ಅಂತ ಅಂದ್ರೆ ಆ ಒಂದು ಎನರ್ಜಿ, ಸುತ್ತಮುತ್ತ ಇರೋ ಎನರ್ಜಿ ಲೋ ಇದೆ ಅಂತ, ತೇಲ್ತಾ ಇದೆ ಅಂತ ಅಂದ್ರೆ ಪಾಸಿಟಿವ್ ಆಗಿದೆ ಅಂತ. ಇದು ಕಾಮನ್ ಆಗಿ ಎಲ್ಲರೂ ಕೂಡ ಪ್ರಾಕ್ಟೀಸ್ ಮಾಡುವಂತ ಒಂದು ರೆಮಿಡಿ. ಎಷ್ಟೇ ಮುತುವರ್ಜಿ ವಹಿಸಿದ್ರು ಕೂಡ ಮನೆಯಲ್ಲಿ ಅರ್ಶಿನ ಕುಂಕುಮ ಚೆಲ್ತಾನೆ ಇರುತ್ತೆ. ಇದು ಕೂಡ ಒಂದು ನೆಗೆಟಿವ್ ಎನರ್ಜಿ ಇದೆ ಅಂತ ತೋರಿಸುವಂತ ಇಂಡಿಕೇಶನ್ ಆಗುತ್ತೆ. ಅದನ್ನ ಬಿಟ್ಟು ಮನೆಯಲ್ಲಿ ಜಗಳ, ನೆಮ್ಮದಿ ಇಲ್ಲ, ಅನಾರೋಗ್ಯ, ಒಂಥರ ಅಸಮಾಧಾನ ಇರುತ್ತೆ ಮನೆಯಲ್ಲಿ. ಸೊ ಇದೆಲ್ಲೂ ಕೂಡ ಒಂಥರ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದೆ ಅಂತ ತೋರಿಸ್ಕೊಡುತ್ತೆ. ಓಕೆ, ಇವಾಗ ಮನೇಲಿ ಇರುವಂತ ಸುತ್ತಮುತ್ತ ಎನರ್ಜಿನ ಹೇಗೆ ಬೂಸ್ಟ್ ಮಾಡೋದು ಅಂತ ಸಾಕಷ್ಟು ಜನ ಒಂದು ಕ್ವೆಶ್ಚನ್ ಮಾರ್ಕ್ ಅಥವಾ ಒಂದು ಕ್ವೆಶ್ಚನ್ ಇಟ್ಕೊಂಡೇ ಇರ್ತೀರಾ, ಅಂಡ್ ತುಂಬಾ ಜನ ವೆಯ್ಟ್ ಮಾಡ್ತಾ ಇರ್ತೀರಾ. ಸೊ ಲೆಟ್ಸ್ ಸ್ಟಾರ್ಟ್. ಫಸ್ಟ್ ಆಫ್ ಆಲ್ ನಾನು ಹೇಳೋದಿಷ್ಟೇ, ನಮ್ಮ ಸುತ್ತ ಹೇಗೆ ಒಂದು ಎನರ್ಜಿ ಫೀಲ್ಡ್ ಅಂತ ಇರುತ್ತೋ ನಮ್ಮ ಮನೆಯಲ್ಲೂ ಕೂಡ ಒಂದು ಎನರ್ಜಿ ಫೀಲ್ಡ್ ಅಂತ ಇರುತ್ತೆ. ಸೊ ನಾವೇನ್ ಮಾಡ್ತೀವಿ, ಆದಷ್ಟು ಪಾಸಿಟಿವ್ ಆಗಿರೋದನ್ನ ಟ್ರೈ ಮಾಡಬೇಕು. ಎಷ್ಟು ನಾವು ಪಾಸಿಟಿವ್ ಆಗಿರ್ತೀವಿ ಅಷ್ಟು ನಮ್ಮ ಸುತ್ತಮುತ್ತ ಇರುವಂತ ಎನರ್ಜೀಸು ಪಾಸಿಟಿವ್ ಆಗಿರುತ್ತೆ. ವಾಟ್ ಯು ಕ್ಯಾರಿ ಇಸ್ ವಾಟ್ ಯು ಗೆಟ್. ನಾವು ಮಾತಾಡ್ಬೇಕಾದ್ರೂ ಅಷ್ಟೇ, ನಾವ್ ಯಾರ ಹತ್ರ ಆದ್ರೂ ಮಾತಾಡ್ಬೇಕಾದ್ರೆ ಬರೀ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ರೆ ನಮ್ಮ ಸುತ್ತಮುತ್ತ ಇರೋ ಎನರ್ಜಿ ಕೂಡ ನೆಗೆಟಿವ್ ಆಗಿರುತ್ತೆ. ಸೊ ಆದಷ್ಟು ಪಾಸಿಟಿವ್ ಆಗಿದ್ರೆ ನಿಮ್ಮ ಒಂದು ಎನರ್ಜಿ ಜೊತೆಗೆ ಮನಿ ಎನರ್ಜಿ ಕೂಡ ಶಿಫ್ಟ್ ಆಗುತ್ತೆ. ಸೊ ವಾಟ್ ಯು ಥಿಂಕ್, ವಾಟ್ ಯು ಟಾಕ್ ಇಸ್ ವಾಟ್ ಯು ಗೆಟ್ ಎಂಡ್ ಆಫ್ ದ ಡೇ. ಎಕ್ಸಾಂಪಲ್ ಹೇಳಬೇಕು ಅಂತಂದ್ರೆ, ಪಕ್ಕದ ಮನೆ ಆಂಟಿ ಬಂದು ನಮ್ಮ ಮನೆಯಲ್ಲಿ ಅವ್ರ ಸೊಸೆ ಹಾಗೆ, ಅವ್ರ ಮನೇಲಿ ಹೀಗೆ, ಮಗ ಹೀಗೆ ಮಾಡ್ತಾನೆ, ಅಥವಾ ನನ್ಗೆ ಈ ತರ ಸಮಸ್ಯೆ ಇದೆ ಅಂತ ಗೋಗರಿತಾನೆ ಇದ್ರೆ ನಾವು ಕೂಡ ಸೆಲ್ಫ್ ಮೋಟಿವೇಟ್ ಆಗಿ ನಮ್ಮ ಮನೆ ಕಷ್ಟಗಳನ್ನ ಬಾಯ್ಬಿಟ್ಟು ಹೇಳ್ಕೊತಾನೆ ಇರ್ತೀವಿ. ಸೊ ಅವರು ನೆಗೆಟಿವ್ ಫೀಲ್ಡ್ನ ಒಂದು ಏನ್ ಕ್ರಿಯೇಟ್ ಮಾಡ್ತಾ ಇರ್ತಾರೆ ಅದಕ್ಕೆ ಇನ್ಫ್ಲೂಯೆನ್ಸ್ ಆಗಿ ನಾವು ನೆಗೆಟಿವ್ ಫೀಲ್ಡ್ನ ಕ್ರಿಯೇಟ್ ಮಾಡ್ತಾ ಇರ್ತೀವಿ. ಸೊ ಇದನ್ನ ಅವಾಯ್ಡ್ ಮಾಡಬೇಕು. ಆದಷ್ಟು ಬೇರೆಯವ್ರ ವಿಷಯ ಮಾತಾಡೋದನ್ನ ಬಿಟ್ಟು ಪಾಸಿಟಿವ್ ಆಗಿರೋದನ್ನ ಅಥವಾ ಪಾಸಿಟಿವ್ ಆಗಿ ಮಾತಾಡೋದನ್ನ ಇನ್ಕಲ್ಕೇಟ್ ಮಾಡ್ಕೋಬೇಕು. ಎಲ್ಲಾ ಜಾಗದಲ್ಲೂ ಯಥೇಚ್ಛವಾಗಿ ಗಾಳಿ ಬೆಳಕು ಓಡಾಡ್ತಾ ಇದ್ರೆ ಒಂದು ಪಾಸಿಟಿವ್ ಅಟ್ಮಾಸ್ಫಿಯರ್, ಪಾಸಿಟಿವ್ ಎನ್ವಿರಾನ್ಮೆಂಟ್ ಅಂತ ಇರುತ್ತೆ. ಸೊ ನಾವೇನ್ ಮಾಡ್ತೀವಿ, ಪೊಲ್ಯೂಷನ್, ಗಾಳಿ, ಧೂಳು, ಇನ್ನೊಂದು ಮತ್ತೊಂದು ಅಂತ ಕ್ಲೋಸ್ ಮಾಡಿರ್ತೀವಿ. ಆದಷ್ಟು ವಿಂಡೋಸ್ನ, ಡೋರ್ಸ್ನ ಓಪನ್ ಆಗಿಡಿ, ಸ್ವಲ್ಪ ಗಾಳಿ ಬೆಳಕು ಬರೋ ತರ ಮಾಡಿ. ಇವಾಗ ಎಕ್ಸಾಂಪಲ್, ನಾವ್ ಯಾವುದೇ ಒಂದು ಮನೆಗೆ ಶಿಫ್ಟ್ ಆಗ್ಬೇಕಂದ್ರೂ ಕೂಡ ಆ ಮನೇಲಿ ಹೇಗೆ ಗಾಳಿ ಬರುತ್ತೆ, ಬೆಳಕು ಬರುತ್ತೆ ಅಂತ ನೋಡ್ತೀವಿ. ಬಿಕಾಸ್ ಎಂಡ್ ಆಫ್ ದ ಡೇ ಲೈಟ್ ಈಸ್ ಪಾಸಿಟಿವ್ ಎನರ್ಜಿ. ಸೊ ಆದಷ್ಟು ಆ ಒಂದು ಗಾಳಿ ಅಥವಾ ಬೆಳಕು ಬರೋ ತರ ನೀವು ನೋಡ್ಕೊಳ್ಬಹುದು. ಈಗ ಗಾಳಿ ಬೆಳಕು ಹೋಗದೆ ಇರುವಂತ ಜಾಗ ಅಂತ ಅಂದ್ರೆ ಸ್ಟೋರ್ ರೂಮ್ ಆಗಿರ್ಬೋದು, ಗೆಸ್ಟ್ ರೂಮ್ ಆಗಿರ್ಬೋದು, ಅಥವಾ ಕೆಲವೊಂದು ವಿಚಾರದಲ್ಲಿ ಅಥವಾ ಕೆಲವೊಬ್ರು ಮನೆಯಲ್ಲಿ ವಾಶ್ರೂಮ್ ಕೂಡ ಆಗಿರ್ಬೋದು, ಅಷ್ಟು ಗಾಳಿ ಬೆಳಕು ಬರಲ್ಲ. ಸೊ ಆ ಟೈಮಲ್ಲಿ ಏನ್ ಮಾಡ್ಬೋದು ಅಂತ ಅಂದ್ರೆ, ಸ್ವಲ್ಪ ಆ ಎನರ್ಜಿ ಎಲ್ಲ ಪ್ಯೂರಿಫೈ ಆಗ್ಬೇಕು ಅಂತ ನಾವ್ ಏನ್ ಮಾಡ್ಬೋದು ಗೊತ್ತಾ, ಒಂದು ಪಿಂಗಾಣಿ ಬೌಲ್ ಅಥವಾ ಗ್ಲಾಸ್ ಬೌಲಲ್ಲಿ ಒಂದ್ ಸ್ವಲ್ಪ ಉಪ್ಪನ್ನ ತಗೊಂಡು ಇಟ್ಟಾಗ ಅಲ್ಲಿರುವಂತ ನೆಗೆಟಿವ್ ಎನರ್ಜಿ ಅಟ್ರಾಕ್ಟ್ ಆಗುತ್ತೆ, ಆ ಉಪ್ಪಿಗೆ ಅಟ್ರಾಕ್ಟ್ ಆಗುತ್ತೆ. ಉಪ್ಪಿಗೆ ನೆಗೆಟಿವಿಟಿನ ಅಟ್ರಾಕ್ಟ್ ಮಾಡುವಂತ ಕೆಪಾಸಿಟಿ ಇರುತ್ತೆ. ಸೊ ನೆಗೆಟಿವಿಟಿ ಏನಿರುತ್ತೆ ಆ ಒಂದು ಸ್ಪೇಸ್ ಅಲ್ಲಿ ಅದನ್ನ ಫುಲ್ ಅಟ್ರಾಕ್ಟ್ ಮಾಡಿ ಅದು ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ನಾವು ಅದನ್ನ ಫ್ಲಶ್ ಮಾಡಿಬಿಟ್ಟು ನೆಕ್ಸ್ಟ್ ಒಂದು 15 days ಅಥವಾ 1 month ಅಮಾವಾಸ್ಯೆ ಹುಣ್ಣಿಮೆಗೆ ಚೇಂಜ್ ಮಾಡಿದ್ರೆ, ಆ ಉಪ್ಪನ್ನ ಚೇಂಜ್ ಮಾಡಿದ್ರೆ ಅಲ್ಲಿ ಇರುವಂತ ನೆಗೆಟಿವ್ ಫೀಲ್ಡ್ ಏನಿರುತ್ತೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಎಲ್ಲಿ ಗಾಳಿ ಬೆಳಕು ಬರಲ್ಲ ಅಲ್ಲಿ ಈ ರೆಮಿಡೀಸ್ನ ಯೂಸ್ ಮಾಡ್ಕೋಬಹುದು. ಇದರಲ್ಲಿ ಆಕ್ಚುಲಿ
ಮೇನ್ ಇಂಪಾರ್ಟೆಂಟ್ ಥಿಂಗ್, ಉಪ್ಪೇನೋ ಇಟ್ಬಿಡ್ತೀವಿ, ಬಟ್ ಇಂಟೆನ್ಷನ್ನ ಸೆಟ್ ಮಾಡಬೇಕು, ಒಂದು ಪಾಸಿಟಿವ್ ಅಫರ್ಮೇಷನ್ನ ಕೊಡಬೇಕು. ಆ ಒಂದು ಕಾರ್ನರಲ್ಲಿ ಇರುವಂಥ ಅಥವಾ ಒಂದು ಸ್ಪೇಸಲ್ಲಿ ಇರುವಂಥ ನೆಗೆಟಿವ್ ಎನರ್ಜಿ ಉಪ್ಪಿಗೆ ಅಬ್ಸರ್ವ್ ಆಗ್ತಾ ಇದೆ, ಪಾಸಿಟಿವಿಟಿನ ಸ್ಪ್ರೆಡ್ ಮಾಡ್ತಾ ಇದೆ ಅಂತ ಅಂದ್ಬಿಟ್ಟು ನೀವೊಂದು ಇಂಟೆನ್ಷನ್ನ ಸೆಟ್ ಮಾಡಿ ಆ ಉಪ್ಪನ್ನ ಅಲ್ಲಿಟ್ಟಾಗ ನಿಜವಾಗ್ಲೂ ಆ ಎನರ್ಜಿ ಕ್ಲೆನ್ಸ್ ಆಗುತ್ತೆ ಆ್ಯಂಡ್ ಇರೋ ಅಂಥ ಎನರ್ಜಿ ಕೂಡ ಪ್ಯೂರಿಫೈ ಆಗಿ ಪಾಸಿಟಿವ್ ಆಗುತ್ತೆ. ಅಪ್ಪಿತಪ್ಪಿ ಆ ಒಂದು ಉಪ್ಪು ಸ್ಮೆಲ್ ಬರ್ತಾ ಇದೆ ಅಥವಾ ಒಂದು ಬ್ಲ್ಯಾಕ್ ಪ್ಯಾಚಸ್ ಆಗಿದೆ ಅಂತ ಅಂದರೆ ಆದಷ್ಟು ಕೈಯಲ್ಲಿ ಮುಟ್ಟಬೇಡಿ, ಅದನ್ನು ಡೈರೆಕ್ಟಾಗಿ ಫ್ಲಶ್ ಮಾಡಿ ಆ್ಯಂಡ್ ಅಲ್ಲೇ ಆ ಬೌಲ್ ಏನಿರುತ್ತೆ ಆ ನೀರು ಹಾಕಿ ತೊಳೆದ್ಬಿಟ್ಟು ಆಮೇಲೆ ಕೈಯಿಂದ ವಾಶ್ ಮಾಡಿ. ಡೈರೆಕ್ಟಾಗಿ ಅದಕ್ಕೆ ಕೈ ಇಡಕ್ಕೆ ಹೋಗಬೇಡಿ, ಬಿಕಾಸ್ ಅದು ನೆಗೆಟಿವಿಟಿನ ಅಟ್ರಾಕ್ಟ್ ಮಾಡಿರುತ್ತೆ. ನಾವು ಯಾರಿಗೂ ನೆಗೆಟಿವ್ ಆಗಬೇಕು ಅಥವಾ ನೆಗೆಟಿವಿಟಿನ ಕೊಡಬೇಕು ಅಂತ ಬಯಸೋದಲ್ಲ, ಯಾರಿಗೂ ಸಿಗಬಾರ್ದು ಅಂತಲೇ ಫ್ಲಶ್ ಮಾಡೋದು. ಆದಷ್ಟು ಡೈರೆಕ್ಟ್ ಹ್ಯಾಂಡ್ಸ್ನ ಯೂಸ್ ಮಾಡೋದನ್ನ ಅವಾಯ್ಡ್ ಮಾಡಿ. ಸೆಕೆಂಡ್ ರೆಮಿಡಿ ಗೋಮೂತ್ರ. ಸೊ ಎಲ್ಲರಿಗೂ ಗೊತ್ತು ಗೋಮೂತ್ರ ಆ್ಯಕ್ಚುಲಿ ತುಂಬ ಶ್ರೇಷ್ಠ ಅಂತ. ನಾವು ಆಗಿನ ಕಾಲದಿಂದನೂ ಕೂಡ ಗೋಮೂತ್ರ ಯೂಸ್ ಮಾಡ್ಕೊಂಡೇ ಬರ್ತಾ ಇದ್ದೀವಿ. ಎಲ್ಲಾದರೂ ಒಂದು ಏನೋ ಸಾವ್ಗೆ ಹೋಗಿ ಬಂದರೂ ಕೂಡ ಗೋಮೂತ್ರ ಹಾಕೋತೀವಿ. ಆ್ಯಂಡ್ ಮುಂಚೆ ಎಲ್ಲ ಏನು ಮಾಡ್ತಾ ಇದ್ರು, ಮನೆಗೂ ಕೂಡ ಮಾಪ್ ಮಾಡಬೇಕಾದ್ರೆ ಕ್ಯಾಪ್ ಅಥವಾ ಹಾಫ್ ಕಪ್ ಆ ಒಂದು ಬಕೆಟ್ಗೆ ಹಾಕ್ಕೊಂಡು ಮಾಪ್ ಮಾಡ್ತಾ ಇದ್ರು. ಸೊ ಯಾಕೆ ಅಂತ ಅಂದರೆ ನೆಗೆಟಿವಿಟಿ ಹೊರಗೆ ಪುಷ್ ಆಗುತ್ತೆ ಅಂತ. ಸೊ ಇದನ್ನು ಕೂಡ ಟ್ರೈ ಮಾಡ್ಬೋದು. ನಿಮ್ಮ ಮನೇಲಿ ಎನರ್ಜಿ ಏನಾದರೂ ನೆಗೆಟಿವ್ ಆಗಿದೆ ಅಥವಾ ಎನರ್ಜಿ ಬ್ಯಾಲೆನ್ಸ್ ಆಗ್ತಾ ಇಲ್ಲ ಅಂತ ಅಂದರೆ ನೀವು ಮಾಪ್ ಮಾಡ್ತಿರಲ್ಲ, ಆ ಟೈಮಲ್ಲಿ ಆ ನೀರಿಗೆ ಒಂದು ಹಾಫ್ ಕಪ್ ಅಥವಾ ಒಂದು ಕ್ಯಾಪ್, ನಾರ್ಮಲ್ ವಾಟರ್ ಬಾಟಲ್ ಕ್ಯಾಪ್ ಇರುತ್ತಲ್ಲ, ಅದನ್ನು ಒಂದು 2 ಕ್ಯಾಪ್ ಹಾಕ್ಕೊಂಡು ನೀವು ಮಾಪ್ ಮಾಡಿದಾಗ ಆ ನೆಗೆಟಿವಿಟಿ ಏನಿರುತ್ತೆ ನಮ್ಮ ಸುತ್ತ ಏನಿರುತ್ತೆ ಅದು ಹೋಗಲಿ ಅಂತ ಇಂಟೆನ್ಷನ್ ರಿಲೀಸ್ ಮಾಡಿಕೊಂಡು ಮಾಪ್ ಮಾಡಿ, ಖಂಡಿತ ಎನರ್ಜಿ ಬೂಸ್ಟ್ ಆಗುತ್ತೆ. ಥರ್ಡ್ ಆ್ಯಂಡ್ ಬ್ಯೂಟಿಫುಲ್ ರೆಮಿಡಿ ಮಂತ್ರ. ಸೊ ಮಂತ್ರದ ಬಗ್ಗೆ ನಾನೇನು ಹೇಳೋದೇ ಬೇಕಾಗಿಲ್ಲ, ಅವಾಗ್ಲಿಂದನೂ ಕೂಡ ಮನೆಯಲ್ಲಿ ಮಂತ್ರನ ಹೇಳ್ತಾನೆ ಇರ್ತಾರೆ. ಬಟ್ ನಾವು ತುಂಬ ಅಂದರೆ ತುಂಬ ಫಾಸ್ಟ್ ಫಾರ್ವರ್ಡ್ ಲೈಫಲ್ಲಿ ನಾವು ಸುಮ್ಮನೆ ಕಡ್ಡಿನ ಹಿಂಗೆ ಪೂಜೆ ಮಾಡಿಬಿಟ್ಟು ಹಿಂಗೆ ಅಂದ್ಬಿಟ್ಟು ಓಡೋಗ್ಬಿಡ್ತೀವಿ. ಬಟ್ ಆ್ಯಕ್ಚುಲಿ ಮಂತ್ರ ಹೇಳೋದ್ರಿಂದನೂ ಕೂಡ ನಮ್ಮ ಮನೆಯಲ್ಲಿರುವಂಥ ಎನರ್ಜಿ ಕ್ಲೆನ್ಸ್ ಆಗುತ್ತೆ. ಎಕ್ಸಾಂಪಲ್ ಗಾಯತ್ರಿ ಮಂತ್ರ, ವಿಚ್ ಇಸ್ ಒನ್ ಆಫ್ ದ ಪವರ್ಫುಲ್ ಮಂತ್ರ. ಸೊ ನನಗೂ ಕೂಡ ತುಂಬ ಫೇವ್ರೇಟ್ ಆಗಿರೋ ಮಂತ್ರ ಅದು. ಸೊ ಅದನ್ನು ಕೂಡ ನೀವು ಹೇಳ್ಕೊಳ್ಳೋದ್ರಿಂದ ಅಥವಾ ಜೋರಾಗಿ ಹೇಳೋದ್ರಿಂದ ನಿಮ್ಮ ಮನೇಲಿರುವಂಥ ಎನರ್ಜಿ ಕ್ಲೆನ್ಸ್ ಆಗ್ತಾ ಹೋಗುತ್ತೆ, ಪಾಸಿಟಿವಿಟಿ ಅನ್ನೋದು ಜಾಸ್ತಿ ಆಗುತ್ತೆ, ಆರೋಗ್ಯ ಜಾಸ್ತಿ ಆಗುತ್ತೆ, ಆ್ಯಂಡ್ ನಿಮಗೆ ಒಂದು ಪ್ರಾಸ್ಪರಿಟಿ ಅನ್ನೋದು ಎಲ್ಲನೂ ಕೂಡ ಜಾಸ್ತಿ ಆಗುತ್ತೆ, ವೆಲ್ತ್ ಇಂದನೂ ಕೂಡ ಜಾಸ್ತಿ ಆಗುತ್ತೆ. ಒಂದು ಮಂತ್ರ ನಿಮ್ಗೆಲ್ಲಾನು ತಂದ್ಕೊಡುತ್ತೆ ಅಂತ ಅಂದರೆ ಯಾಕೆ ಮಾಡಬಾರ್ದು? ಸೊ ಆದಷ್ಟು ಗಾಯತ್ರಿ ಮಂತ್ರನ ಚಾಂಟ್ ಮಾಡಿ. ಸೊ ಆ ಒಂದು ಪಾಸಿಟಿವಿಟಿನ, ಆ ಒಂದು ಬೆನಿಫಿಟ್ನ ನೀವು ತಗೊಳ್ಬೋದು. ಆ್ಯಂಡ್ ಫೋರ್ತ್ ರೆಮಿಡಿ ಕ್ರಿಸ್ಟಲ್ಸ್. ಈ ಡಾರ್ಕ್ ಕಲರ್ ಕ್ರಿಸ್ಟಲ್ಸ್ ಏನಿರುತ್ತೆ ಅದು ಎಲ್ಲನೂ ಕೂಡ ನೆಗೆಟಿವಿಟಿನ ಅಬ್ಸರ್ವ್ ಮಾಡುತ್ತೆ. ಸೊ ಆದಷ್ಟು ಡಾರ್ಕ್ ಕ್ರಿಸ್ಟಲ್ನ ಒಂದು ಬೌಲಲ್ಲಿ ಕಾರ್ನರ್ಸಲ್ಲಿ ಇಟ್ಕೊಳ್ಳಿ ಅಥವಾ ನಿಮ್ಮ ಮನೆಯಲ್ಲೇ ಇಟ್ಕೊಳ್ಳಿ. ಒಂದು ಮೇನ್ ಪ್ಲೇಸ್, ಎನರ್ಜಿ ಎಕ್ಸ್ಚೇಂಜ್ ಪ್ಲೇಸ್ ಅಂತ ಅಂದರೆ ನಾವು ಹಾಲ್ ಅಥವಾ ಲಿವಿಂಗ್ ಏರಿಯಾ ಅಂತ ಏನು ಕರಿತೀವಿ ಅಲ್ಲಿ ಇಟ್ಕೊಳ್ಳಿ. ಸೊ ಆ ಥರ ಏನಾದರೂ ನೆಗೆಟಿವಿಟಿ ಇತ್ತು ಅಂತ ಅಂದರೆ ಆ ಒಂದು ಕ್ರಿಸ್ಟಲ್ಸ್ ಏನು ಮಾಡುತ್ತೆ, ಆ ಎನರ್ಜಿನ ಅಟ್ರ್ಯಾಕ್ಟ್ ಮಾಡಿ ಒಂದು ಪಾಸಿಟಿವ್ ಎನರ್ಜಿನ ನಿಮಗೆ ಕೊಡುತ್ತೆ. ಸೊ ಅಲ್ಲೂ ಕೂಡ ಕ್ರಿಸ್ಟಲ್ಸ್ ಇಡಬೇಕಾದ್ರೆ ನಿಮ್ಮ ಒಂದು ಅಫರ್ಮೇಷನ್ ಏನಾಗಿರ್ಬೇಕು ಅಂತ ಅಂದ್ರೆ ಕ್ರಿಸ್ಟಲ್ಸ್ ಆರ್ ಅಬ್ಸರ್ವಿಂಗ್ ಆಲ್ ದಿ ನೆಗೆಟಿವಿಟಿ ಅಂಡ್ ಇಟ್ ಇಸ್ ಸ್ಪ್ರೆಡಿಂಗ್ ಆಲ್ ಪಾಸಿಟಿವ್ ಎನರ್ಜಿ ಇನ್ ಮೈ ಹೌಸ್ ಅಂತ ಒಂದು ಇಂಟೆನ್ಷನ್ ನ ಇಟ್ಕೊಂಡು ಆ ಕ್ರಿಸ್ಟಲ್ಸ್ ನ ಪ್ಲೇಸ್ ಮಾಡಿ, ಅವಾಗ್ಲೂ ಕೂಡ ನಿಮ್ಮ ಮನೆಯಲ್ಲಿರುವಂತ ಎನರ್ಜಿ ಕ್ಲೆನ್ಸ್ ಆಗುತ್ತೆ. ಫಿಫ್ತ್ ಪಾಯಿಂಟ್ ಹೋಗೋಕ್ಕಿಂತ ಮುಂಚೆ ನನ್ಗೆ ಯಾರೋ ಒಂದು ಗಾದೆ ಹೇಳಿದ್ರು, ಏನಂತ ಅಂದ್ರೆ ಮನೆಗಿಂತ ಜಾಗವಿಲ್ಲ, ಮನುಷ್ಯನಿಗಿಂತ ಜೀವಿ ಇಲ್ಲ ಅಂತ ಹೇಳಿದ್ರು. ಸೊ ನಾವು ಹೊರಗಡೆ ಇರೋವಂಥ ಸಾಕಷ್ಟು ವಿಚಾರಗಳನ್ನ ನಾವು ಒಂಥರ ಡಿಪೆಂಡೆಂಟ್ ಆಗೋದ್ರ ಬದಲು ನಾವು ಒಂದು 10 minutes ಕೂತ್ಕೊಂಡು ಮೆಡಿಟೇಷನ್ ಮಾಡಿ ಒಂದು ಪಾಸಿಟಿವ್ ಆಗಿ ಒಂದು ಅಫರ್ಮೇಷನ್ ಕೊಡೋದ್ರಿಂದನೂ ಕೂಡ ನಿಮ್ಮ ಮನೆಯ ಎನರ್ಜಿ ಶಿಫ್ಟ್ ಆಗುತ್ತೆ. ಟ್ರಸ್ಟ್ ಮೀ, ನಾನು 10 minutes ಮೆಡಿಟೇಷನ್ ಅಂತ ಒಂದು ವಿಡಿಯೋ ಮಾಡಿದ್ದೆ. ಬೇಕಾದರೆ ನಿಮ್ಗೆ ಮೆಡಿಟೇಷನ್ ಮಾಡೋಕ್ಕೆ ಗೊತ್ತಿಲ್ಲ ಅಂದರೆ ಯು ಕ್ಯಾನ್ ಜಸ್ಟ್ ಗೋ ಬ್ಯಾಕ್. ಅದ್ರ ಜೊತೆಗೆ ಆ ಮೆಡಿಟೇಷನ್ ಜೊತೆಗೆ ನೀವು ಒಂದು ಸ್ವಲ್ಪ ಅಫರ್ಮೇಷನ್ಗಳನ್ನ ನೀವು ರಿಲೀಸ್ ಮಾಡಿ ಎಂಡ್ ಆಫ್ ದ ಮೆಡಿಟೇಷನಲ್ಲಿ ನೀವು ಆ ಪಾಸಿಟಿವ್ ಅಫರ್ಮೇಷನ್ನ ಹೇಳೋದ್ರಿಂದ ನಿಮ್ಮ ಮನೆಯಲ್ಲಿರುವಂಥ ಎನರ್ಜಿ ಶಿಫ್ಟ್ ಆಗುತ್ತೆ. ಟ್ರಸ್ಟ್ ಮೀ, ಡೂ ಇಟ್ ಫಾರ್ ಸಮ್ ಡೇಸ್, ಯು ವಿಲ್ ಸಿ ದ ಚೇಂಜ್. ಈಗ ಎಷ್ಟೊಂದು ಜನಕ್ಕೆ ನಾನು ಏನಂತ ಅಫರ್ಮೇಷನ್ ಕೊಡಬೇಕು ಅನ್ನೋದು ಒಂದು ಡೌಟ್ ಇರುತ್ತೆ. ಸೊ ಸಿಂಪಲ್ ಆಗಿ ನನಗೆ ಗೊತ್ತಿರುವಂಥ ಒಂದಷ್ಟು ಅಫರ್ಮೇಷನ್ಸ್ನ ಹೇಳ್ತೀನಿ. ಯು ಕ್ಯಾನ್ ಆಲ್ಸೋ ಟ್ರೈ, ಗೂಗಲಲ್ಲೂ ಸಿಗುತ್ತೆ, ಅಥವಾ ನಿಮ್ಮ ಮನಸ್ಸಿಗೆ ಇದು ಪಾಸಿಟಿವ್ ಅಂತ ಏನನ್ಸುತ್ತೆ ಅದನ್ನು ಹೇಳಿದ್ರು ಓಕೆ, ಬಟ್ ಪಾಸಿಟಿವ್ ಆಗಿರಬೇಕು. ನನ್ನ ಮನೆಯಲ್ಲಿ ಸುಖ, ಶಾಂತಿ, ಸಮೃದ್ಧಿ ಎಲ್ಲನೂ ಕೂಡ ಯಥೇಚ್ಛವಾಗಿದೆ ಅಂತ ಅಂದ್ಕೊಂಡಾಗ ನಿಮ್ಮ ಜೊತೆಗೆ ನಿಮ್ಮ ಮನೆಯ ಎನರ್ಜಿ ಹೇಗೆ ಶಿಫ್ಟ್ ಆಗುತ್ತೆ ಅಂತ ನೀವು
ಫೀಲ್ ಮಾಡ್ಕೋಬಹುದು. ಅಫರ್ಮೇಷನ್ಸ್ ಅನ್ನೋದು ತುಂಬಾ ದೊಡ್ಡ ಕಾನ್ಸೆಪ್ಟ್ ಆಕ್ಚುಲಿ. ಒಬ್ಬ ಮನುಷ್ಯನ ಮೈಂಡ್ ಸೆಟ್ ನ ಹೇಗೆ ಚೇಂಜ್ ಮಾಡ್ಬೋದು ಅಥವಾ ಹೇಗೆ ಚೇಂಜ್ ಆಗುತ್ತೆ ಅನ್ನೋದು ಅಫರ್ಮೇಷನ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಡೀಟೇಲ್ ಆಗಿ ಹೇಳಿದ್ದಾರೆ ಕೆಲವು ಬುಕ್ಗಳಲ್ಲಿ. ಸೊ ಒಂದು ಮೈಂಡ್ ಸೆಟ್ ಕೂಡ ಚೇಂಜ್ ಆಗುತ್ತೆ. ನಾವೇನ್ ಅನ್ಕೋತೀವಿ ಅದೆಲ್ಲ ಆಗುತ್ತೆ. ಸೊ ನಾವ್ ಅನ್ಕೊಂಡಿದ್ದಾಗುತ್ತೆ ಅಂತ ಅಂದ್ರೆ ಎನರ್ಜಿ ಕೂಡ ಶಿಫ್ಟ್ ಆಗೇ ಆಗುತ್ತೆ ಅಲ್ವಾ. ಸೊ ಆದಷ್ಟು ಒಂದು ಪಾಸಿಟಿವ್ ಅಫರ್ಮೇಷನ್ಸ್ ಲೈಕ್ ನಮ್ಮ ಮನೇಲಿ ಆರೋಗ್ಯ ಹೆಚ್ಚಾಗಿದೆ, ಸುಖ ಜಾಸ್ತಿ ಇದೆ, ಸಮೃದ್ಧಿ ಇದೆ, ನನ್ನ ಮನೆಯಲ್ಲಿ ದೇವ್ರು ನಿಲ್ಸಿದ್ದಾರೆ, ದೇವರ ಆಶೀರ್ವಾದ ಯಾವಾಗ್ಲೂ ನಮ್ಮ ಮೇಲಿದೆ ಅಂತ ಅಂದ್ಬಿಟ್ಟು ಈ ತರ ಪಾಸಿಟಿವ್ ಅಫರ್ಮೇಷನ್ ಹೇಳ್ಕೊಳ್ಳೋದ್ರಿಂದ ನಿಮ್ಮ ಮನೆಯ ಎನರ್ಜಿ ಶಿಫ್ಟ್ ಆಗುತ್ತೆ. ನೀವು ಆ ಅಫರ್ಮೇಷನ್ ಹೇಳ್ಬೇಕಾದ್ರೆ ಪಾಸಿಟಿವ್ ಎನರ್ಜಿನ ನೀವು ರಿಲೀಸ್ ಮಾಡ್ತಾ ಇರ್ತೀರಾ. ಸೊ ಪಾಸಿಟಿವಿಟಿ ಅನ್ನೋದು ಜಾಸ್ತಿ ಆದಾಗ ನೆಗೆಟಿವಿಟಿಗೆ ಜಾಗನೇ ಇರಲ್ಲ. ಸೊ ಆದಷ್ಟು ನಿಮ್ಮ ಸುತ್ತ ನೀವು ಪಾಸಿಟಿವ್ ಆಗಿದ್ರೆ ಆ ಒಂದು ನೆಗೆಟಿವ್ ಫೀಲ್ಡ್ ಅನ್ನೋದೇನಿರುತ್ತೆ ಅದು ನಿಮ್ಮ ಹತ್ರ ಬರೋದೇ ಇಲ್ಲ. ಟ್ರಸ್ಟ್ ಮೀ. ಇದು ಮೂಢನಂಬಿಕೆ ಅಲ್ಲ, ಇದು ಇವಾಗಿಂದ ಅಲ್ಲ, ಅವಾಗ್ಲಿಂದಾನೂ ಕೂಡ ಎಲ್ಲರೂ ಫಾಲೋ ಮಾಡ್ತಾ ಇರೋ ಅಂತ ಎನರ್ಜೆಟಿಕ್ ಟ್ರುತ್. ಸ್ಪಿರಿಚುವಲ್ ಕೇರ್ ಬರೀ ನಮಗೆ, ನಮ್ಮ ಆತ್ಮಕ್ಕೆ, ನಮ್ಮ ದೇಹಕ್ಕೆ ಮಾತ್ರ ಅಲ್ಲ, ನಮ್ಮ ಮನೆಗೂ ಕೂಡ ಅವಶ್ಯಕತೆ ಇದೆ. ಇಷ್ಟು ಸಿಂಪಲ್ ರೆಮಿಡೀಸ್ನ ನೀವು ಫಾಲೋ ಮಾಡಿದ್ರೆ ನಿಮ್ಮ ಜೊತೆ ನಿಮ್ಮ ಮನೆಯ ಎನರ್ಜಿ ಕೂಡ ಶಿಫ್ಟ್ ಆಗುತ್ತೆ. ಸೊ ಟ್ರಸ್ಟ್ ಮೀ, ಅಟ್ಲೀಸ್ಟ್ ಒಂದು 2 ರೆಮಿಡಿ ಫಾಲೋ ಮಾಡಿ, ಅಟ್ಲೀಸ್ಟ್ ಮೆಡಿಟೇಷನ್ ಫಾಲೋ ಮಾಡಿ, ನಿಮಗೆ ಆ ಬದಲಾವಣೆ ಗೊತ್ತಾಗುತ್ತೆ. ಆ್ಯಂಡ್ ಲೆಟ್ ಮಿ ನೋ ಹೌ ಡು ಯು ಫೀಲ್.